ಈಗ ನಾವು ನಿಮಗೆ ತೋರಿಸ್ತೀವಿ ಬ್ರೈಡಲ್ ಹೇರ್ ಸ್ಟೈಲ್ ಮಾಡೋದು ಹೇಗೆ ಅಂತ. ನಮ್ಮ ಜೊತೆ ದೀಪಾ ನಾಗೇಶ್ ಅವರಿದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರೋಣ. ನಮಸ್ತೆ ದೀಪಾ ನಾಗೇಶ್ ಅವರೇ. ನಮಸ್ತೆ. ಈ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಥ್ಯಾಂಕ್ ಯು ಸೋ ಮಚ್. ನಾನು ಪ್ರಾರಂಭದಲ್ಲೇ ಹೇಳಿದಾಗೆ ನಮ್ಮ ವೀಕ್ಷಕರಿಗೆ ನಾವಿವತ್ತು ಬ್ರೈಡಲ್ ಹೇರ್ ಸ್ಟೈಲ್ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೇವೆ. ಸೊ ತುಂಬಾನೇ ಬ್ರೈಡಲ್ ಹೇರ್ ಸ್ಟೈಲ್ಸ್ ಇರೋದ್ರಿಂದ ಇವತ್ತು ನೀವು ತೋರಿಸುವಂತ ಬ್ರೈಡಲ್ ಹೇರ್ ಸ್ಟೈಲ್ ಯಾವ ರೀತಿ ವಿಭಿನ್ನವಾಗಿರುತ್ತೆ ಅಂತ ಹೇಳ್ತೀರಾ? ಯೂಶಲಿ ಬ್ರೈಡಲ್ ಹೇರ್ ಸ್ಟೈಲ್ ಅಂತಂದ್ರೆ ಏನು ಅಂತಂದ್ರೆ ಫ್ರಂಟ್ ಸ್ವಲ್ಪ ಹೆವಿ ಮಾಡಿ ಬ್ಯಾಕ್ ಸೋಬರ್ ಆಗಿರುವಂಥದ್ದು. ಬಟ್ ಇವತ್ತು ಬ್ಯಾಕ್ ಹೇರ್ ಸ್ಟೈಲ್ ತುಂಬ ಗ್ರ್ಯಾಂಡ್ ಆಗಿರೋದ್ರಿಂದ ಫ್ರಂಟ್ ಹೇರ್ ಸ್ಟೈಲ್ ನಾವು ಸ್ವಲ್ಪ ಸಟಲ್ಡ್ ಆಗಿ ಮಾಡ್ತಾ ಇದ್ದೀನಿ. ಫ್ರಂಟ್ ನಾವು ಜಸ್ಟ್ ಫ್ಲಿಪ್ ಹೇರ್ ಸ್ಟೈಲ್ ಅಂತ ಹೇಳ್ತೀವಿ. ಈಗ ನೀವು ಬೆಂಡ್ ಮಾಡಿದ್ರೆ ಗೊತ್ತಾಗುತ್ತೆ. 3 ಸೆಕ್ಷನ್ಸ್ ಆಗಿ ತಗೊಂಡು ನಾವು ಇದನ್ನ ಪಿನ್ ಮಾಡ್ಕೊಂಡಿದ್ದೀವಿ. ಹಿಂದೆ ನಾನು ಸಿಂಪಲ್ ಆಗಿ ಜಸ್ಟ್ ಒಂದು ಪೋನಿ ಟೈಲ್ ಕಟ್ಟಿದ್ದೀನಿ ಅಷ್ಟೇ. ಓಕೆ, ಸೊ ಇಷ್ಟು ರೆಡಿ ಮಾಡ್ಕೊಂಡ್ಬಿಟ್ಟಿದ್ರೆ ತುಂಬ ಫಾಸ್ಟಾಗಿ ರೆಡಿ ಮಾಡಿಬಿಡ್ಬೋದು ರೆಸ್ಟ್ ಆಫ್ ದ ಹೇರ್ ಸ್ಟೈಲ್ನ. ಫಸ್ಟ್ ಈ ಹೇರ್ಸ್ನ 3 ಸೆಕ್ಷನ್ ಆಗಿ ಸಪ್ರೇಟ್ ಮಾಡ್ಕೊಳ್ಬೇಕು. ಈಗ ಯೂಶಲಿ ಇದು ನೋಡಿ, ಇದು ಫಸ್ಟ್ ಸೆಕ್ಷನ್ ಅಂತ ಹೇಳ್ತೀವಿ. ಓಕೆ, ಇದಕ್ಕೆ ಸೆಕೆಂಡ್ ಸೆಕ್ಷನ್ ಅಂತ ಹೇಳ್ತೀವಿ. ಯಾವಾಗಲೂ ನಾವು ವರ್ಟಿಕಲ್ ಆಗಿ ತಗೊಳ್ತೀವಿ ಸೆಕ್ಷನ್ಸ್, ಇದ್ರಲ್ಲಿ ಮಾತ್ರ ಹಾರಿಜಾಂಟಲ್ ಆಗಿ ಸೆಕ್ಷನ್ಸ್ ತಗೋಬೇಕು. ಈ ರೀತಿ 3 ಸೆಕ್ಷನ್ಸ್ನ ತಗೋಬೇಕು ಈಕ್ವಲ್ ಆಗಿ. ಸೊ ಇದಾದ್ಮೇಲಿಂದ ನಾವು 1 by 1 ರೋಲ್ ಮಾಡ್ಕೊಳ್ತಾ ಹೋಗೋಣ. ಈ ರೀತಿ ಬನ್ಸ್ ಸಿಗುತ್ತೆ, ಹೇರ್ ಬನ್ಸ್ ಅಂತ. ಸೊ ಈ ಬನ್ನನ್ನು ತಗೊಂಡು ಐದರ್ ನಾವು ಡೌನ್ವರ್ಡ್ಸ್ ಇಂದ ರೋಲ್ ಮಾಡ್ತಾ ಬರ್ಬೋದು, ಅದು ಬೇರೆ ಲುಕ್ ಇರುತ್ತೆ. ಓಕೆ, ಇದನ್ನ ಅಪ್ವರ್ಡ್ ಇಂದನೂ ರೋಲ್ ಮಾಡ್ತಾ ಬರ್ಬೋದು, ಇದು ಡಿಫ್ರೆಂಟ್ ಲುಕ್ ಇರುತ್ತೆ. ಸೊ ಈಗ ನೀವು ಡೌನ್ವರ್ಡ್ಸ್ ಇಂದ ಅಪ್ವರ್ಡ್ ಮಾಡ್ತೀರಾ. ಓಕೆ, ಇದೇ ತುಂಬಾ ಇಂಪಾರ್ಟೆಂಟ್. ಇದರಿಂದ ನಾವು ಅಪ್ವರ್ಡ್ ಈ ತರ ರೋಲ್ ಮಾಡ್ತಾ ಮಾಡ್ತಾ ನಾವು ಇದನ್ನ ಸ್ವಲ್ಪ ನೀಟಾಗಿ ಸ್ಪ್ರೆಡ್ ಮಾಡ್ಕೋಬೇಕು. ಇವಾಗ ಇದನ್ನ ನಾನು ಯಾವ ಪೊಸಿಷನ್ಗೆ ಬೇಕೋ ಆ ಪೊಸಿಷನ್ಗೆ ಇಟ್ಕೊಂಡು ಇದನ್ನ ಸ್ವಲ್ಪ ಸ್ಲೈಟ್ ಆಗಿ ಹಿಂಗೆ ಡೌನ್ವರ್ಡ್ ಮೂಮೆಂಟ್ ಅಲ್ಲಿ ಲೈಕ್ ಕರ್ವ್ ಮಾಡ್ಕೊಳ್ಳಿ. ಹೌದು ಹೌದು. ಓಕೆ, ಫಸ್ಟ್ ಅದನ್ನ ಮಾತ್ರ ಈ ತರ ಕರ್ವ್ ಮಾಡ್ಕೋಬೇಕು. ಸೊ ಸ್ಟೇಜ್ ಬೈ ಸ್ಟೇಜ್ ಅಲ್ಲಿ ನಾವು ಡಿಫ್ರೆಂಟ್ ಲುಕ್ನ ಕ್ರಿಯೇಟ್ ಮಾಡ್ತಾ ಬರ್ಬೋದು. ಈಗ ಫಸ್ಟ್ ಇವಾಗ ನಾವು ಹಾಕೊಂಡಿದ್ವಲ್ಲ ಬನ್ನು, ಅದರ ಎಡ್ಜಸ್ಗೆ ಟೈಟಾಗಿ ಪಿನ್ ಮಾಡ್ಕೊಂಡ್ಬಿಡ್ಬೇಕು. ಯಾಕಂದ್ರೆ ಅದೇ ಪಿಲ್ಲರ್ ತರ ಈ ಹೇರ್ ಸ್ಟೈಲ್ಗೆ. ಹೌದು ನೋಡಿ, ಈಗ ಇಲ್ಲಿ ಸೆಕ್ಯೂರ್ ಮಾಡಿದ್ದೀವಿ. ಅದೇ ಥರನೇ ನಾನು ಇವಾಗ ಈ ಕಡೆನೂ ತೋರಿಸ್ತಾ ಇದ್ದೀನಿ. ಇದನ್ನು ಯು ಪಿನ್ ಬೇಕಾದ್ರೂ ಸೆಕ್ಯೂರ್ ಮಾಡ್ಕೊಳ್ಬೋದು. ರೆಗ್ಯುಲರ್ ಹೇರ್ ಪಿನ್ಸ್ ಏನಿರುತ್ತಲ್ಲ ಅದರಲ್ಲಿ ಕೂಡ ನಾವು ನೀಟಾಗಿ ಮಾಡ್ಕೊಳ್ಬೋದು. ಸ್ವಲ್ಪ ಯು ಪಿನ್ ಈಸಿ ಅನ್ಸುತ್ತೆ. ಹಾಂ, ನೋಡಿ ಇದು ಫಸ್ಟ್ ಸ್ಟೇಜ್ ಆಯಿತು. ಸೊ ಮತ್ತೆ ನಾನು ಇವಾಗ 3 ಸ್ಟೇಜಸ್ ಅಂತ ಹೇಳಿದ್ನಲ್ಲ, ಅಲ್ಲಿ ಕಂಟಿನ್ಯೂ ಮಾಡೋಣ. ಎಕ್ಸಾಕ್ಟಾಗಿ ಇದು ಸೆಕೆಂಡ್ ಸ್ಟೇಜ್. ಹಾಂ, ಸೆಕೆಂಡ್ ಸ್ಟೇಜ್. ಸೊ ಇದನ್ನು ಮತ್ತೆ ಎಕ್ಸಾಕ್ಟಾಗಿ ಹಾಫ್ ಪೋರ್ಷನ್ ತಗೋತಾ ಇದ್ದೀನಿ. ತಗೊಂಡು ಸೇಮ್ ಅದೇ ಥರದ್ದು ಬಂದು ತೊಗೊಂಡಿದ್ದೀನಿ. ಇದನ್ನು ಸೇಮ್ ಅಪ್ವರ್ಡ್ ಸ್ಟ್ರೋಕ್ ಅಂತ ಹೇಳ್ತೀವಿ. ಈ ರೀತಿ ಅಪ್ವರ್ಡ್ ಡೈರೆಕ್ಷನಲ್ಲಿ ರೋಲ್ ಮಾಡ್ತಾ ಬರಬೇಕು. ಎಷ್ಟೇ ತಿನ್ ಹೇರ್ಸ್ ಇದ್ರೂ ಕೂಡ ನಾವು ಅದನ್ನು ತುಂಬ ಥಿಕ್ಕಾಗಿ ಪ್ರೆಸೆಂಟ್ ಮಾಡ್ಬೋದು. ಇದನ್ನು ಸ್ಟೇಜ್ ಬೈ ಸ್ಟೇಜ್ ಈ ಥರ ವೈಡಾಗಿ ಓಪನ್ ಮಾಡ್ಕೋಬೇಕು. ಇದು ನೋಡಿ ಅಪ್ವರ್ಡ್ ಶೇಪಲ್ಲಿ ಅಥವಾ ಯು ಶೇಪಲ್ಲಿ ಇದನ್ನು ಇಟ್ಕೋಬೇಕು. ಹೀಗೆ ಇಟ್ಕೊಂಡು ಇದನ್ನು ಪಿನ್ ಮಾಡಬೇಕು. ಎವ್ರಿ ಹೇರ್ಸ್ ಅಥವಾ ಎವ್ರಿ ಪರ್ಸನ್ಗೆ ಇದು ಚೇಂಜ್ ಆಗ್ತಾ ಹೋಗುತ್ತೆ. ಹೇರ್ ಸ್ಟೈಲ್ ಅವ್ರ ಹೇರ್ ಲೆಂತ್ ಮೇಲೆ ಮತ್ತು ವಿಡ್ತ್ ಮೇಲೆ ಚೇಂಜ್ ಆಗ್ತಾ ಹೋಗುತ್ತೆ. ನೋಡಿ, ಇದನ್ನು ಈ ಥರ ಲಿಫ್ಟ್ ಮಾಡ್ಕೋಬೇಕು. ಸೊ ಇದಾದಮೇಲೆ ಫಾಲಿಂಗ್ ಹೇರ್ಸ್ ಅಂತ ಹೇಳ್ತೀವಿ. ಅಂದರೆ ಈ ರೆಸ್ಟ್ ಆಫ್ ದ ಹೇರ್ ಇದೆಯಲ್ಲ, ಅಗೇನ್ ಇದನ್ನು ಕೂಡ ನಾವು ಹಾಫ್ ಪೋನಿ ಆಗಿ ಕನ್ವರ್ಟ್ ಮಾಡಿದ್ರೆ ಇದೇ ಒಂದು ಡಿಫ್ರೆಂಟ್ ಹೇರ್ ಸ್ಟೈಲ್ ಆಗಿ ಕನ್ವರ್ಟ್ ಆಗುತ್ತೆ. ಡೆಕೋರೇಷನ್ಸ್ ಮಾಡಿದ್ರೆ ಮುಗಿತು. ಹೌದು ಹೌದು. ಬಟ್ ಸ್ಟಿಲ್ ನಾನು ಇವಾಗ ಬನ್ನೇ ಹಾಕಿ ತೋರಿಸ್ತಾ ಇದ್ದೀನಿ. ಸೊ ಈಗ ನಾನು ಎಲ್ಲದಕ್ಕಿಂತ ಸ್ವಲ್ಪ ತಿಕ್ಕಾಗಿರೋಂಥ ಲಾಂಗ್ ಬನ್ನನ್ನು ತಗೋತಾ ಇದ್ದೀನಿ. ಈ ಬನ್ನನ್ನು ಅಷ್ಟೇ ಇದರಿಂದ ಕೆಳಗಡೆ ಉಳಿದಿರೋ ಎಲ್ಲ ಹೇರ್ಸ್ನು ಕೂಡ ಹಾಕ್ಬೇಕಲ್ಲ? ಹೌದು ಹೌದು. ನೋಡಿ, ಇಲ್ಲಿಗೆ ಇಟ್ಕೊಂಡು ಮತ್ತೆ ಪಿನ್ ಮಾಡ್ತೀರಾ? ಇದನ್ನ ಪಿನ್ ಮಾಡ್ತೀವಿ. ಇದು ಲಾಸ್ಟ್ 2 ಏನಿರುತ್ತಲ್ಲ, ಗ್ಯಾಪ್ ಇಲ್ದೇ ಇರೋ ಹಾಗೆ ನಾವು ಇದನ್ನ ಪಿನ್ ಮಾಡ್ಕೋಬೇಕು. ಓಕೆ, ಫಸ್ಟ್ ಬನ್ಗೂ ಸೆಕೆಂಡ್ ಬನ್ಗೂ ಗ್ಯಾಪ್ ಇದೆ. ಸೆಕೆಂಡ್ ಅಂಡ್ ಥರ್ಡ್ ಬನ್ಗೆ ಗ್ಯಾಪ್ ಇದೆ. ಆಕ್ಸೆಸರಿ ಇಡೋದಕ್ಕೋಸ್ಕರನೇ ಪ್ರೀ ಪ್ಲಾನ್ ಮಾಡ್ಕೊಂಡಿರಬೇಕು. ಇಲ್ಲಾಂದ್ರೆ ಆಕ್ಸೆಸರೀಸ್ನ ಪ್ಲೇಸ್ ಮಾಡೋದಕ್ಕಾಗೋದಿಲ್ಲ. ಸಮ್ಟೈಮ್ಸ್ ಏನಾಗುತ್ತೆ ಅಂದರೆ ಸ್ಪ್ಲಿಟ್ ಹೆಂಡ್ಸ್ ಜಾಸ್ತಿ ಇರುತ್ತೆ ಅಥವಾ ಫಿನಿಶಿಂಗ್ ತುಂಬ ಚೆನ್ನಾಗಿ ಬೇಕಾಗಿರುತ್ತೆ. ಅಂಥ ಟೈಮಲ್ಲಿ ಅವ್ರ ಹೇರ್ಸ್ ಕೋಆಪ್ರೇಟ್ ಮಾಡದೇ ಇರೋಂಥ ಚಾನ್ಸಸ್ ಕೂಡ ಇರುತ್ತೆ. ಅಥವಾ ಸ್ಟ್ರೈಟ್ನಿಂಗ್ ಮಾಡಿದ್ರು ಅಷ್ಟೇ ರಿಫ್ಲೆಕ್ಟ್ ಆಗ್ತಾ ಇರುತ್ತೆ. ಸೊ ಅಂಥ ಟೈಮಲ್ಲಿ ನಾವು ಇನ್ಸ್ಟೆಂಟಾಗಿ ಏನು ಮಾಡ್ಬೋದು ಅಂದರೆ ಈ ರೀತಿ ಇನ್ವಿಸಿಬಲ್ ನೆಟ್ ಅಂತ ಸಿಗುತ್ತೆ. ಸೊ ಈ ರೀತಿ ಇನ್ವಿಸಿಬಲ್ ನೆಟ್ನ ಫುಲ್ ಹೇರ್ ಸ್ಟೈಲ್ ಆದ ತಕ್ಷಣನೇ ಕೆಳಗಡೆಯಿಂದ ಈ ರೀತಿ ತೊಗೊಂಡು ಈ ರೀತಿ ಇದನ್ನು ಹಾಕ್ಬಿಡ್ಬೇಕು. ಓಕೆ, ಸೊ ಅದು ಸೇಫ್ ಆ್ಯಂಡ್ ಸೆಕ್ಯೂರ್ ಆಗೂ ಇರುತ್ತೆ. ಎಲ್ಲೂ ನಿಮಗೆ ಫಿನಿಶಿಂಗ್ ಇಲ್ಲ ಅಂತ ಅನ್ಸಲ್ಲ. ಸ್ಪ್ಲಿಟ್ ಎಂಡ್ಸ್ ಎಲ್ಲೂ ಕಾಣಿಸೋದೇ ಇಲ್ಲ. ಸೊ ಇದಕ್ಕೇನು ಹೇರ್ ಪಿನ್ಸ್ ಹಾಕೋ ನೆಸೆಸರಿ ಇಲ್ಲ, ಅದು ಹಾಗೆ ನೀಟಾಗಿ ಕ್ಯಾಚ್ ಆಗುತ್ತೆ. ಈಗ ಇದಕ್ಕೆ ಡಿಫ್ರೆಂಟ್ ಆಕ್ಸೆಸರಿ ಹಾಕಿ ಲುಕ್ನ ಹೇಗೆ ಕ್ರಿಯೇಟ್ ಮಾಡ್ಬೋದು ಅಂತ ತೋರಿಸಿರಿ. ನೋಡಿ, ಈ ರೀತಿ ಕ್ರೌನ್ಸ್ ಅಂತಾನೆ ಸಿಗುತ್ತೆ.
ಸೊ ಈ ಕ್ರೌನನ್ನು ನಾವು ಜಸ್ಟ್ ಇಲ್ಲಿ ಈ ಥರ ಪ್ಲೇಸ್ ಮಾಡಿದ್ರೆ ಸಾಕು, ಅದು ತುಂಬಾ ನೀಟಾಗಿ ಕಾಣಿಸ್ತಾ ಇರುತ್ತೆ. ಲೆಹೆಂಗಾಗಳಿಗೆಲ್ಲ ಇದನ್ನು ತುಂಬ ಚೆನ್ನಾಗಿ ಕ್ಯಾರಿ ಮಾಡ್ಬೋದು. ಹೌದು. ಇದ್ರ ಜೊತೆಗೆ ಅದರದ್ದೇ ಮ್ಯಾಚಿಂಗ್ ಈ ರೀತಿ ಹೇರ್ ಆಕ್ಸೆಸರೀಸ್ ಅಂತ ಸಿಗುತ್ತೆ. ಸೊ 3 ಡಿಫ್ರೆಂಟ್ ಸ್ಟೇಜಸಲ್ಲಿ ನಾವು ಈ ಹೇರ್ ಆಕ್ಸೆಸರೀಸ್ನ ಹಾಕೋದ್ರಿಂದನೂ ಕೂಡ ಅದಕ್ಕೆ ಕಾಂಪ್ಲಿಮೆಂಟ್ ಆಗುತ್ತೆ, ತುಂಬಾ ನೀಟಾಗಿ ಚೆನ್ನಾಗಿರುತ್ತೆ. ಅದೇ ನಾವು ಇವಾಗ ಟೀನೇಜ್ ಬಿಟ್ಟು ನೆಕ್ಸ್ಟ್ 20s 30s ಅಲ್ಲೆಲ್ಲ ಇರ್ತಾರಲ್ಲ, ಅವ್ರು ಯಾವ ರೀತಿ ಹೇರ್ ಆಕ್ಸೆಸರೀಸ್ ಇಷ್ಟಪಡ್ತಾರೆ ಅಂದರೆ, ಸೊ ಈ ರೀತಿ ಹೇರ್ ಬ್ರೋಚ್ ಅಂತಲೇ ಸಿಗುತ್ತೆ, ಕ್ವೈಟ್ ಎಕ್ಸ್ಪೆನ್ಸಿವ್, ಮತ್ತು ಇದರಲ್ಲೆಲ್ಲ ಸೊರಾಸ್ಕಿ ಎಲಿಮೆಂಟ್ಸ್ ಇರುತ್ತೆ. ಸೊ ಇದನ್ನು ಐದರ್ ಸೈಡಲ್ಲಿ ಪ್ಲೇಸ್ ಮಾಡ್ಕೊಳ್ಬೋದು. ನೋಡಿ ಈ ರೀತಿ ಸೈಡಲ್ಲಿ ನಾವು ಇದನ್ನು ಈ ರೀತಿ ಪ್ಲೇಸ್ ಮಾಡೋದ್ರಿಂದನೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಹೌದು. ಸ್ವಲ್ಪ ಏಜ್ ಆಗಿರುತ್ತೆ ಅಂದರೆ 45 ಆಗಿರುತ್ತೆ ಅಂದರೆ ಇದೇ ನಾಟ್ಗೆ ಅವರು ಸೆಂಟ್ರಲ್ಲಿ ಕೂಡ ಇದನ್ನು ಪ್ಲೇಸ್ ಮಾಡ್ಕೊಳ್ಬೋದು. ಇದು ಅಗೈನ್ ತುಂಬಾ ನೀಟ್ ಆ್ಯಂಡ್ ಎಲಿಗೆಂಟಾಗಿ ಕಾಣಿಸ್ತಾ ಇರುತ್ತೆ. ನೋಡಿ ಈ ರೀತಿ ಪಿಕಾಕ್ಸ್ ಸಿಗುತ್ತೆ. ಈ ಪಿಕಾಕ್ಸ್ನ ಕೂಡ ನಾವು ಈ ರೀತಿ ಪ್ಲೇಸ್ ಮಾಡೋದ್ರಿಂದ ಸೈಡಿಂದ ತುಂಬಾ ಚೆನ್ನಾಗಿರುತ್ತೆ. ಮತ್ತು ಥೀಮ್ ಅಂತ ಮಾಡಿರ್ತೀವಿ, ಈಗ ಬ್ರೈಡಲಲ್ಲಿ ಬೇರೆ ಬೇರೆ ಥೀಮ್ ಪ್ಯಾಕೇಜ್ ಇರುತ್ತೆ. ಸ್ಯಾರಿ ಡ್ರೇಪಿಂಗ್ ಕೂಡ ಪಿಕಾಕ್ ಥರನೇ ಮಾಡಿರ್ತೀವಿ, ಜ್ಯುವೆಲ್ರಿನೂ ಅವರು ಪಿಕಾಕ್ ಥೀಮಲ್ಲೇ ಹಾಕೊಂಡಿರ್ತಾರೆ. ಜೊತೆಗೆ ಆಕ್ಸೆಸರಿ ಕೂಡ ಹಿಂಗೆ ಹಾಕಿದಾಗ ಹೆಣ್ಮಕ್ಳಿಗೆ ತುಂಬಾ ಇಷ್ಟ ಆಗುತ್ತೆ, ಜೊತೆಗೆ ತುಂಬ ಹೊತ್ತು ಕ್ಯಾರಿ ಕೂಡ ಮಾಡ್ಬೋದು. ಖಂಡಿತ. ಅಂದರೆ ಒಂದು ಡಿಫ್ರೆಂಟ್ ಹೇರ್ ಸ್ಟೈಲಲ್ಲಿ ಅವರ ಆಸೆಗೆ ಅನುಗುಣವಾಗಿ ಅಥವಾ ಅವರ ಟೇಸ್ಟ್ಗೆ ಅನುಗುಣವಾಗಿ ಯಾವ ಥರ ಬೇಕಾದ್ರೂ ಕೂಡ ಡೆಕೋರೇಷನ್ಸ್ ಮಾಡ್ಕೊಂಡು ಖಂಡಿತವಾಗ್ಲೂ ಒಂದು ಹೇರ್ ಸ್ಟೈಲ್ ಇಟ್ಕೊಂಡು ಎಲ್ಲ ಏಜ್ ಗ್ರೂಪ್ ಅವ್ರನ್ನೂ ಟ್ರೈ ಮಾಡ್ಬೋದು. ಇದನ್ನು ಯಾವ ಒಕೇಶನಲ್ಲಿ ಬೇಕಾದ್ರೂ ಕ್ಯಾರಿ ಮಾಡ್ಬೋದು. ವೀಕ್ಷಕರೇ, ಇದು ನಮ್ಮ ದೀಪಾ ನಾಗೇಶ್ ಅವರು ತೋರಿಸ್ಕೊಟ್ಟಿರುವಂಥ ಬ್ರೈಡಲ್ ಹೇರ್ ಸ್ಟೈಲ್. ತುಂಬ ಸಿಂಪಲ್ ಆಗಿ ಆದಷ್ಟು ಬೇಗ ಮಾಡುವಂಥ ಹೇರ್ ಸ್ಟೈಲ್. ಈ ಹೇರ್ ಸ್ಟೈಲ್ ಆದಮೇಲೆ ತಮ್ಮ ಆಸೆಗೆ ಅಥವಾ ಇಚ್ಛೆಗೆ ಅನುಗುಣವಾಗಿ ತುಂಬಾ ಸಖತ್ತಾಗಿ ಡೆಕೋರೇಟಿವ್ ಕೂಡ ಮಾಡ್ಬೋದು. ಥ್ಯಾಂಕ್ ಯು ಸೋ ಮಚ್ ದೀಪಾ ಅವರೇ, ನಮ್ಮ ವೀಕ್ಷಕರಿಗೆ ಇಷ್ಟ ಆಗುವಂಥ ಹೇರ್ ಸ್ಟೈಲ್ನ ತೋರಿಸ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್.